ಪೊಲೀಸರು ಮಿಡ್ ನೈಟ್ ಹೇಳಿಕೆಯನ್ನ ದಾಖಲಿಸುವ ಅಭ್ಯಾಸ ಇದೆ ಪೊಲೀಸರಿಗೆ. ಜೂನ್ 16ರ ರಿಮಾಂಡ್ ಅರ್ಜಿಯಲ್ಲಾದ್ರೂ ತಿಳಿಸಬೇಕಿತ್ತು. ಜೂನ್ 16ರ ರಿಮಾಂಡ್ ಅರ್ಜಿಯಲ್ಲಿ ಸಾಕ್ಷಿಗಳ ಹೆಸರೇ ಇಲ್ಲ. ಪೊಲೀಸರಿಗೆ ಮಿಡ್ ನೈಟ್ ಹೇಳಿಕೆ ದಾಖಲಿಸುವ ಅಭ್ಯಾಸ ಇದೆ. 2 ದಿನದ ವಾದಗಳನ್ನ ಗಮನಿಸಿದ್ರೆ ಸಿಕ್ಕಾಪಟ್ಟೆ ಟಾಂಟ್ಗಳನ್ನ ಕೊಡ್ತಾ ಇದ್ದಾರೆ. 16ರ ರಿಮಾಂಡ್ ಅರ್ಜಿ, ಸಾಕ್ಷಿಗಳ ಹೆಸರಿಲ್ಲ. ಅದರಲ್ಲಿ ಜೂನ್ 16ನೇ ತಾರೀಕಿನ ರಿಮಾಂಡ್ ಅರ್ಜಿಯನ್ನು ಸಲ್ಲಿಸ್ತಾರೆ, ಅದರಲ್ಲಿ ಸಾಕ್ಷಿಗಳ ಹೆಸರಿಲ್ಲ. ಈ ಪೊಲೀಸರಿಗೆ ಮಿಡ್ ನೈಟ್ ಅರ್ಜಿಯನ್ನ ಹಾಕುವಂತ, ರಿಮಾಂಡ್ ಅರ್ಜಿಯನ್ನ ದಾಖಲಿಸುವಂತ ಅಭ್ಯಾಸ ಆಗ್ಬಿಟ್ಟಿದೆ ಅನ್ನೋದಾಗಿಯೂ ಕೂಡ ತಮ್ಮ ವಾದದಲ್ಲಿ ಬಹಳಷ್ಟು ಬಾರಿ ಈ ರೀತಿಯ ನ್ಯೂನತೆಗಳನ್ನ ತೆಗೆದು ಏನೇನ್ ಫಾಲ್ಟ್ ಇದ್ದಾವೆ ಅದನ್ನ ಎತ್ತಿ ಹಿಡಿದು ನೋಡಿ. ಚಾರ್ಜ್ ಶೀಟ್ ನಲ್ಲಿ ಈ ರೀತಿಯಾಗಿದೆ, FSL ರಿಪೋರ್ಟ್ ಒಂದ್ ರೀತಿಯಾಗಿ ಹೇಳ್ತಾ ಇದೆ, ರಿಕವರಿ ಮಾಡಿರುವಂತಹ ವಸ್ತುಗಳಿವೆಲ್ಲವೂ ಕೂಡ, ಹಾಗೆ ಪಂಚನಾಮೆ ಸಂದರ್ಭದಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳಿದು ಏನೇನ್ ವ್ಯತ್ಯಾಸಗಳು ಕಾಣಿಸ್ತಾ ಇದೆ ಇವೆಲ್ಲವನ್ನು ಕೂಡ ತಮ್ಮ ವಾದದಲ್ಲಿ ಸೇರಿಸಿಕೊಂಡು ಕೋರ್ಟ್ನ ಮುಂದಿಡ್ತಾ ಇದ್ದಾರೆ, ನ್ಯಾಯಾಧೀಶರ ಗಮನಕ್ಕೆ ತರ್ತಾ ಇದ್ದಾರೆ. ಜೂನ್ 16ರ ರಿಮಾಂಡ್ ಅರ್ಜಿಯಲ್ಲಾದ್ರೂ ಈ ಹೇಳಿಕೆ ಬಗ್ಗೆ ತಿಳಿಸಬೇಕಿತ್ತಲ್ಲ, ಹೇಳಿಕೆಯನ್ನ ದಾಖಲಿಸಿದ್ದಾರೆ ಅನ್ನುವಂಥದ್ದು, ಅದನ್ನ ಯಾಕೆ ತಿಳಿಸಿಲ್ಲ, ಯಾಕೆ ಹೆಸರುಗಳು ಉಲ್ಲೇಖ ಆಗಿಲ್ಲ, ಸಾಕ್ಷಿಗಳ ಹೆಸರನ್ನು ಯಾಕೆ ಉಲ್ಲೇಖಿಸಿಲ್ಲ, ಇವೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಜೊತೆಗೆ ಪೊಲೀಸರಿಗೆ ಮಿಡ್ ನೈಟ್ ಹೇಳಿಕೆಯನ್ನ ದಾಖಲಿಸುವ ಅಭ್ಯಾಸ ಇದೆ ಅನ್ನೋದಾಗಿಯೂ ಕೂಡ ಹೇಳಿದ್ದಾರೆ. ಒಟ್ಟಾರೆ ಚಾರ್ಜ್ ಶೀಟ್ ನಲ್ಲಿ ಇಲ್ಲಿವರೆಗೂ ಯಾವ್ಯಾವ ಅಂಶಗಳು ಉಲ್ಲೇಖ ಆಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ಅದನ್ನೇ ನೋಡಿಕೊಂಡು ಅದರಲ್ಲಿರುವಂತಹ ಫಾಲ್ಟ್ಗಳೇನು, CV ನಾಗೇಶ್ ಅವರು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇಲ್ಲಿ ದರ್ಶನ್ ಅವರ ಪಾತ್ರ ಏನು ಎತ್ತ ಅನ್ನೋದಕ್ಕಿಂತಲೂ ಪ್ರಮುಖವಾಗಿ ಈ ಚಾರ್ಜ್ ಶೀಟ್ ನಲ್ಲಿ ಏನ್ ಲೋಪ ಇದೆ, ಅಥವಾ ದಾಖಲಾಗಿರುವಂತಹ ಸಾಕ್ಷಿಗಳ ಹೇಳಿಕೆಯಲ್ಲಿ ಏನೇನ್ ವ್ಯತ್ಯಾಸ ಇದೆ, ಇವುಗಳನ್ನ ಮೊದಲನೇದಾಗಿ ಕೋರ್ಟ್ನ ಗಮನಕ್ಕೆ ತರುವಂತ ಪ್ರಯತ್ನವನ್ನ CV ನಾಗೇಶ್ ಅವರು ತಮ್ಮ ವಾದದ ಮೂಲಕವಾಗಿ ಮಾಡ್ತಾ ಇದ್ದಾರೆ. ಆ ನಂತರವಾಗಿ ಬರುತ್ತೆ ದರ್ಶನ್ ಅವರ ಪಾತ್ರ ಎಷ್ಟು ಏನು ಅನ್ನುವಂಥದ್ದು. ಬಟ್ ಅದಕ್ಕೂ ಮುಂಚಿತವಾಗಿ ಇವ್ರು ಕಲೆ ಹಾಕಿರುವಂತಹ ಸಾಕ್ಷ್ಯಗಳು, ಅದಕ್ಕೆ ಸಂಬಂಧಪಟ್ಟಂತೆ ಇವಾಗ ಸಾಕ್ಷ್ಯಗಳನ್ನ ಕಲೆ ಹಾಕಿದ ಮೇಲೆ FSL ಕಳಿಸಿದ್ದಾರೆ, FSL ನಿಂದ ಬಂದಿರುವಂತ ಎಲ್ಲಾ ವರದಿಗಳನ್ನ ಪಡ್ಕೊಂಡಿದ್ದಾರೆ, ಅವುಗಳನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ. ಸೊ ಈ ಮೂರರಲ್ಲೇ ಇರುವಂತ ವ್ಯತ್ಯಾಸಗಳು, ಪಂಚನಾಮೆಯಿಂದ ರಿಕವರಿವರೆಗೆ, ರಿಕವರಿಯಿಂದ ಚಾರ್ಜ್ ಶೀಟ್ ಸಲ್ಲಿಸೋದ್ರವರೆಗೆ, ಆ ನಂತರದಲ್ಲಿ ದಾಖಲಾದಂತ ಹೇಳಿಕೆಗಳು, ಇವೆಲ್ಲವನ್ನು ಕೂಡ ಇವಿಷ್ಟರಲ್ಲೇ ಕಾಣಿಸ್ಕೊಳ್ತಾ ಇರುವಂತ ವ್ಯತ್ಯಾಸಗಳನ್ನ ಹುಡುಕಿ CV ನಾಗೇಶ್ ಅವರು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ. 2 ದಿನಗಳ ಇವರ ವಾದಗಳನ್ನ ಗಮನಿಸಿದಾಗ್ಲೂ ಕೂಡ ನಮಗೆ ಇವೆಲ್ಲವೂ ಕೂಡ ಅರ್ಥವಾಗ್ತಾ ಹೋಗುತ್ತೆ. ಟಾರ್ಗೆಟ್ ಮಾಡಿರುವಂತದ್ದು ಏನ್ ಸಮಸ್ಯೆ ಆಗಿದೆ, ಇಷ್ಟು ಸಾಧಾರಣ 4 ತಿಂಗಳಂತ ಹೇಳ್ಬೋದು, 4 ತಿಂಗಳಿಗೆ ಇನ್ನೊಂದು 2 ದಿನ ಬಾಕಿ ಇದೆ ರೇಣುಕಾಸ್ವಾಮಿ ಕೊಲೆಯಾಗಿ. ಸೊ ಈ 4 ತಿಂಗಳ ಒಳಗಾಗಿ ಪೊಲೀಸರು ಏನೇನ್ ಸಾಕ್ಷಿಗಳನ್ನ ಸಂಗ್ರಹಿಸಿದ್ದಾರೆ, ಯಾರ್ಯಾರ ಹೇಳಿಕೆಗಳನ್ನ ದಾಖಲು ಮಾಡಿದ್ದಾರೆ, ಯಾರ್ಯಾರನ್ನ ಸಾಕ್ಷಿ ಅಂತ ಪರಿಗಣಿಸಿದ್ದಾರೆ, ಅವರು 161 ಹಾಗೆ 164 ಅಡಿಯಲ್ಲಿ ಕೊಟ್ಟಿರುವಂತಹ ಹೇಳಿಕೆಗಳೇನು, ಇವೆಲ್ಲವನ್ನೂ ಕೂಡ ರೀಡ್ ಮಾಡಿರುವಂತಹ CV ನಾಗೇಶ್ ಅವರು 2 ದಿನಗಳ ತಮ್ಮ ವಾದದಲ್ಲಿ ಅದರಲ್ಲಿ ಏನೇನ್ ಮಿಸ್ಟೇಕ್ಗಳು ಅವರ ಗಮನಕ್ಕೆ ಬಂತು, ಸೊ ಇದು ಹೇಗೆ ತಪ್ಪು, ಇದನ್ನ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ. ಆ ರೀತಿಯ ವಾದಗಳು ಮುಂದುವರಿತಾ ಇರೋದನ್ನ ನಾವು ಗಮನಿಸಬಹುದು. ಇನ್ನೂ ಕೂಡ ನಡೀತಾನೆ ಇದೆ ವಾದ. ನಿನ್ನೆ ದಿನ ಮುಂದೂಡಲಾಗಿತ್ತು ಜಾಮೀನು ಅರ್ಜಿಯ ವಿಚಾರಣೆಯನ್ನ, ಇವತ್ತು ಪ್ರಾರಂಭ ಆಯಿತು, 12 ಗಂಟೆಗೆ ಆರಂಭ ಆಗಿ ಮತ್ತೆ ಅದನ್ನ ಪೋಸ್ಟ್ಪೋನ್ ಮಾಡಲಾಯಿತು ಸಮಯವನ್ನ. ಈಗಲೂ ಕೂಡ ವಾದ ಮುಂದುವರಿತಾ ಇದೆ. ಏನೇನ್ ಫಾಲ್ಟ್ಗಳು ಕಂಡು ಬರ್ತೋ, ಲ್ಯಾಪ್ಸ್ಗಳಿದಾವೋ, ಇವೆಲ್ಲವನ್ನೂ ಕೂಡ ತೆಗೆದು ತಮ್ಮ ವಾದವನ್ನ ಮುಂದಿಡ್ತಾ ಇದ್ದಾರೆ. ಪೊಲೀಸರ ಕಡೆಯಿಂದ ಏನೇನು ತಪ್ಪುಗಳಾಗ್ತಾ ಬಂದಿದೆ, ಆ ಹೇಳಿಕೆಗಳನ್ನ ದಾಖಲಿಸೋದ್ರಲ್ಲಾಗಿರ್ಬೋದು, ರಿಕವರಿ ಮಾಡಿದಂತ ವಸ್ತುಗಳಲ್ಲಾಗಿರ್ಬೋದು, ಇವುಗಳಲ್ಲಿ ಏನೇನು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ, ಇದರ ಮೂಲಕವಾಗಿ ಹೇಗೆ ಗಮನ ಸೆಳಿಬಹುದು ಅದನ್ನ ಮಾಡ್ತಾ ಇದ್ದಾರೆ CV ನಾಗೇಶ್ ಅವರು. ನೀವು ಗಮನಿಸಬಹುದು ಅವರ ವಾದದ ಥ್ರೂಔಟ್, ಅವರ ವಾದವನ್ನ ಗಮನಿಸಿದಾಗ ಇಲ್ಲಿ ಇಷ್ಟು ದಿನಗಳವರೆಗೆ ನಡೆದಿರುವಂತಹ ತನಿಖೆ ಚಾರ್ಜ್ ಶೀಟ್ ನಲ್ಲಿದೆ, ಏನೇನಾಗಿದೆ, ಯಾರ್ಯಾರು ಸಾಕ್ಷಿಗಳಿದ್ದಾರೆ, ಅವತ್ತಿನ ದಿನ ಏನಾಯ್ತು, ಪಟ್ಟಣಗೆರೆ ಶೆಡ್ ನಲ್ಲಿ ಏನಾಯ್ತು, ಅದಕ್ಕೆ ಸಂಬಂಧಪಟ್ಟಂತ CCTV ಫುಟೇಜ್ಗಳು ಅಥವಾ ಕಾಲ್ ಡೀಟೇಲ್ಸ್ಗಳು ಇವೆಲ್ಲವೂ ಕೂಡ ಇದೆ.